ಇವತ್ತು ಕೋಮು ಪ್ರಚೋದನೆ ಭಾಷಣ ಮಾಡುವುದರಿಂದಾಗಿ ಅಮಾಯಕರು ಸಾಯ್ತಾರೆ, ಅಮಾಯಕರು ಹತ್ಯೆ ಆಗ್ತದೆ. ಒಂದು ಸ್ಪಷ್ಟ ಉದಾಹರಣೆ ಬಂಟ್ವಾಳದಲ್ಲಿ ಆದಂಥ ರಹೀಮನ ಹತ್ಯೆ. ಅವನು ಯಾವುದೋ ಸಂಘಟನೆಗೆ ಸೇರಿದವನಲ್ಲ, ಒಬ್ಬ ಅಮಾಯಕ. ಇವತ್ತು ಎಲ್ಲ ಜಾತಿ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನ ಆ ಊರಿನಲ್ಲಿ ಮಾತಾಡ್ತಾರೆ, ಅವರ ಅಭಿಪ್ರಾಯ ಹೇಳ್ತಾ ಇದ್ದಾಗ ನಮಗೆ ಮನಸ್ಸಿಗೆ ತುಂಬ ನೋವಾಗ್ತದೆ. ಅಮಾಯಕನ ಹತ್ಯೆ ಆಗಿದ್ದು ಕಾರಣ ಏನು ಅಂತ ಹೇಳಿದರೆ ಈ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸದಿಂದ ಆಗಿದೆ ಅಂತ ಹೇಳೋದು ನಾವು ಸ್ಪಷ್ಟವಾಗಿ ಗಮನಿಸ್ಬೋದು. ಆದ್ದರಿಂದಾಗಿ ಪೊಲೀಸರನ್ನ ಅಧಿರರಂಗೆ ಮಾಡ್ತಕ್ಕಂಥ, ಪೊಲೀಸರ ಧೈರ್ಯವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಗಳು ಈ ಪತ್ರಿಕೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು ಕೆಲವು ಪಕ್ಷದ ಮುಖಂಡರು ಹೇಳಿಕೆಯನ್ನು ಕೊಡ್ತಾ ಅಮಾಯಕರ ಮೇಲೆ ಕ್ರಮವನ್ನು ಮಾಡ್ತದೆ, ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಅಮಾಯಕರು ಯಾರು ಅಲ್ಲ, ಯಾರು ಹೌದು ಅಂತ ಹೇಳುವುದನ್ನು ಸಮಾಜ ಖಂಡಿತವಾಗಿ ಗುರುತಿಸಿಕೊಂಡಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ಇವತ್ತು ಹೊಸ ವ್ಯವಸ್ಥೆಯಲ್ಲಿ ಯಾರು ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ, ಯಾರು ಗಲಾಟೆಗಳಿಗೆ, ಘರ್ಷಣೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ, ಗಲಾಟೆಯ ಮೂಲಕ ರಾಜ್ಯಕ್ಕೆ ಬೇಯಿಸ್ತಕ್ಕಂಥ ಶಕ್ತಿಗಳು ಯಾವುದಿದೆ ಅಲ್ಲ ನಿಯಂತ್ರಣ ಮಾಡುವಲ್ಲಿ ಕೆಲಸ ಕಾರ್ಯಗಳು ಖಂಡಿತ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಮ್ಮ ಜಿಲ್ಲೆಯಲ್ಲಿ ಶಾಶ್ವತ ಶಾಂತಿ ಆಗಬೇಕು ಅಂತ ಹೇಳಿದೆ. ಇವತ್ತು ಮನುಷ್ಯನ ಮಧ್ಯೆ ಅಪನಂಬಿಕೆ ಅವಿಶ್ವಾಸ ಇದ್ದಾಗ ಘರ್ಷಣೆ ಆಗಿ ಸಣ್ಣ ಪುಟ್ಟ ಹತ್ಯೆಗಳಾಗುತ್ತೆ ಅಂತ ಲೆಕ್ಕಾಚಾರ ಆಗ್ತಕ್ಕಂಥದ್ದು ಬಹುಶಃ ಈ ಜಿಲ್ಲೆಯ ವಾತಾವರಣ ನೋಡಿದಾಗ ಇದನ್ನು ನಾನು ಒಂದು ಹಂತಕ್ಕೆ ಇದು ಮುಂದಕ್ಕೆ ಹೋದರೆ ಒಂದು ಜನಾಂಗೀಯ ಘರ್ಷಣೆಗೆ ಮೂಲ ಕಾರಣ ಆಗ್ಬೋದು. ಮಣಿಪುರದಲ್ಲಿ ಆಗ್ತಕ್ಕಂಥ ಘರ್ಷಣೆಯನ್ನು ನಾವು ಇಲ್ಲಿ ಕೂತ್ಕೊಂಡು ಅದರ ಬಗ್ಗೆ ತಿಳಿದುಕೊಂಡು ಮಾತಾಡ್ತೀವಿ, ಆದರೆ ಮಣಿಪುರ ಮಂಗಳೂರಲ್ಲಿ ಆಗಬಾರ್ದು, ಅಥವಾ ಬೋಸ್ನಿಯಾ ಅನ್ನುವಂಥ ದೇಶದಲ್ಲಿ ಆಗ್ತಕ್ಕಂಥ ಮತೀಯ ಸಂಘರ್ಷ ನಾಳೆ ಮಂಗಳೂರಿನಂಥ ನಗರದಲ್ಲಿ ಆಗಬಾರ್ದು. ಇವತ್ತು ನನಗೆ ನಮ್ಮ ಗಮನಕ್ಕೆ ತರತಕ್ಕಂಥದ್ದು ಬೋಸ್ನಿಯಾದಲ್ಲಿ ಆಗ್ತಕ್ಕಂಥ ಘರ್ಷಣೆಗೆ ಅಲ್ಲಿಯ ಪೊಲೀಸರಿಂದ ನಿಯಂತ್ರಣ ಮಾಡಲಿಕ್ಕೆ ಆಗುವುದಿಲ್ಲ. ವಿಶ್ವಸಂಸ್ಥೆ ಬೇರೆ ದೇಶದ ಪೊಲೀಸರನ್ನಲ್ಲಿ ಕಳಿಸ್ತಾರೆ ಪೊಲೀಸ್ ಕೆಲಸವನ್ನು ಮಾಡಲಿಕ್ಕೆ. ನಮ್ಮ ಜಿಲ್ಲೆಯಿಂದ ಅನೇಕ ಜನ ಪೊಲೀಸರು ಬೋಸ್ನಿಯಾಕ್ಕೆ ಹೋಗಿದ್ದಾರೆ. ಜಯಂತ್ ಶೆಟ್ಟರ್ ಅವರು ಹೋಗಿದ್ದಾರೆ, ಸಂಜೀವ್ ನಾಯಕ್ ಹೋಗಿದ್ದಾರೆ, ಇಲ್ಲಿ ಸುಮಾರು ಜನ ಬೋಸ್ನಿಯಾಕ್ಕೆ ಹೋಗಿದ್ದಾರೆ. ಬೋಸ್ನಿಯಾಕ್ಕೆ ಪೊಲೀಸರು ಇದ್ದಾರೆ. ಅಲ್ಲಿಯ ಸ್ಥಳೀಯವಾದ ಪೊಲೀಸರಿಂದ ನಿಯಂತ್ರಣ ಮಾಡಲಿಕ್ಕೆ ಅಸಾಧ್ಯವಾಗ್ತಾ ಇರತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಬೇರೆ ದೇಶದ ಪೊಲೀಸರಲ್ಲಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯ ಸನ್ನಿವೇಶ ನಿರ್ಮಾಣ, ಅಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರ್ಬೋದು, ನಮ್ಮ ಪ್ರದೇಶಕ್ಕೆ ಬರಬಾರ್ದು, ನಮ್ಮ ಜಿಲ್ಲೆಗೆ ಬರಬಾರ್ದು ಅಂತ ಹೇಳುವಂಥ ನಮ್ಮ ಅಪೇಕ್ಷೆ. ಇಲ್ಲಿ ಮತ್ತೊಂದು ಮಣಿಪುರ ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರಬಾರ್ದು ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಒಂದು ಅಪೇಕ್ಷೆ, ಇಚ್ಛೆ ಕೂಡ. ಆ ದೃಷ್ಟಿಯಲ್ಲಿ ಏನು ಪೊಲೀಸ್ ವ್ಯವಸ್ಥೆ ಅಡಿಯಲ್ಲಿ ಕಠಿಣವಾದ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತಾರೆ, ಅದಕ್ಕೆ ಸ್ವತಂತ್ರವಾಗಿ ಅವರು ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಅಗತ್ಯ ಇದೆ. ಯಾರು ಕೆಲವು ಜನ ಈ ಜಿಲ್ಲೆಯಲ್ಲಿ ಘರ್ಷಣೆ ನಿರಂತರವಾಗಿ ಆದರೆ ಅವರಿಗೆ ಲಾಭ ಆಗುತ್ತೆ ಲೆಕ್ಕಾಚಾರದ ಗಲಾಟೆಯನ್ನ ಇಷ್ಟಪಡ್ತಕ್ಕಂಥ ಕೆಲವು ಮಂದಿ ಈ ವ್ಯವಸ್ಥೆಯನ್ನ ವಿರೋಧ ಮಾಡ್ತಾರೆ. ಇದು ಒಂದು ವರ್ಗದ ಜನರಿಗೆ ದಬ್ಬಾಳಿಕೆ ಮಾಡ್ತಕ್ಕಂಥ, ಖಂಡಿತ ಇದು ಆ ರೀತಿಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಇವತ್ತು ಅಧಿಕಾರಶಾಹಿಯಲ್ಲಿ ಅಥವಾ ಆಡಳಿತ ಯಂತ್ರದಲ್ಲಿ ಒಂದೇ ವರ್ಗ ಜನ ಇರುವ, ಒಂದೇ ಧರ್ಮ ಜನ ಅಲ್ಲಿ ಕೆಲಸ ಮಾಡ್ತಾರೆ ಅಂತಲ್ಲ. ಬಹುಶಃ ಯಾರು ಬಹುಸಂಖ್ಯಾತ ವರ್ಗದ ಕೆಲವು ಜನ ಏನು ಮಾತಾಡ್ತಾರೆ, ಬಹುಶಃ ಪೊಲೀಸಲ್ಲಿ ಕೂಡ ಅವರ ನಂಬಿಕೆಯನ್ನು ಇಡಬೇಕು. ಪೊಲೀಸು ಏನು ಈ ಒಂದು ಒಳ್ಳೆ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಅದಕ್ಕೆ ಮತೀಯ ಭಾವನೆಯನ್ನ ಮಾತುಗಳನ್ನು ಆಡದೆ ಬಹುಶಃ ಎಲ್ಲರೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರೂ ಕೂಡ ವಿಶ್ವಾಸವನ್ನು ಇಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಶಾಂತಿಯನ್ನ ನೆಲೆಗೊಳಿಸ್ತಕ್ಕಂಥ ಕರ್ತವ್ಯ, ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನು ಇದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಎಫ್ಐಆರ್ನಲ್ಲಿ ಯಾವ ರೀತಿ ಹಾಕಿದ್ದಾರೆ ಅನ್ನುವಂಥ ನಮಗೆ ಗೊತ್ತಾಗೋದಿಲ್ಲ, ಪೊಲೀಸ್ನವ್ರಿಗೆ ಮಾಡ್ತಕ್ಕಂಥದ್ದು. ಬಹುಶಃ ಕೋರ್ಟಲ್ಲಿ ಅದು ಕೋರ್ಟಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೂ ಕೂಡ ಇವತ್ತು ನಮ್ಮ
ಈ ಒಂದು ಪ್ರಕರಣಗಳಲ್ಲಿ ನಾವು ಈ ಒಂದು ಪ್ರಕರಣಗಳು ಶಾಶ್ವತ ನೆಲೆಗಳು. ಇವತ್ತು ನಮ್ಮೊಂದು ಆ್ಯಂಟಿ ನಕ್ಸಲೈಟ್ ಫೋರ್ಸ್ ಇದೆ. ಆ ರೀತಿಯಲ್ಲಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡಿದರೆ ಅದಕ್ಕೆ ಕಾನೂನಿನ ಹತೋಟಿ ಖಂಡಿತ ಸಿಗುತ್ತೆ ಅಂತ ಏನೋ ನಂಬಿಕೆ. ಮತ್ತು ಇದಕ್ಕೆ ಸೂಕ್ತವಾದ ಯಾರು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ಜರುಗಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಗಳಾಗಬೇಕು ಅನ್ನುವಂಥ ನನ್ನ ಅಭಿಪ್ರಾಯ. ಸರ್ಕಾರಕ್ಕೆ ಅದೇ ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ದಾರೆ, ಅದನ್ನು ಪರಿಣಾಮಕಾರಿಯಾಗಿ ಮಾಡಿ ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಹಾಕಿ ಕಠಿಣವಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ನಮಗೆ ಅದು ನಿರೀಕ್ಷೆ. ನಮಗೆ ಗಲಾಟೆ ಬೇಡ. ಯಾವತ್ತೂ ಕೂಡ ನಾನು ಗಲಾಟೆ ಮಾಡಲಿಕ್ಕೆ ನಾವು ಅವಕಾಶನೇ ಮಾಡಿಕೊಡ್ತಾ ಇಲ್ಲ. ಇವತ್ತು ಇಷ್ಟೆಲ್ಲ ಗಲಾಟೆ ಆದಾಗ ಒಂದು ಯಾವಾಗಲೂ ನಾನು ಹೇಳೋದು, ಯಾವುದೇ ಮತೀಯ ಸಂಘಟನೆಗಳ ಈ ಘರ್ಷಣೆ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿಂದೂ ಆಗಲಿ ಮುಸ್ಲಿಮರಾಗಲಿ ಈ ಗಲಾಟೆಯಲ್ಲಿ ಇಲ್ಲ. ಇದು ನನ್ನ ಯಾವಾಗಲೂ ಹೇಳೋದು. ಕಾಂಗ್ರೆಸ್ನವರು ಇಂಥ ಘರ್ಷಣೆಗಳಲ್ಲಿ ನಮ್ಮ ಹಿಂದೂಗಳ ಆ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಯಾರು ಇಲ್ಲ ಅಂತ ಹೇಳೋದನ್ನು ಇವತ್ತು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇವತ್ತು ಹೌದು, ಅವರಿಗೆ ಮನಸ್ಸಿಗೆ ನೋವಾದಾಗ ಸ್ವಲ್ಪ ಮಾತಾಡ್ತಾರೆ, ಅದನ್ನು ನಾವು ಸರಿಪಡಿಸಿಕೊಂಡು ಹೋಗಬೇಕಾಗಿದೆ. ನಾವು ಪಕ್ಷದ ಬಲವರ್ಧನೆ ದೃಷ್ಟಿ ಈ ಜಿಲ್ಲೆಯಲ್ಲಿ ಜಾತ್ಯತೀತ ಶಕ್ತಿ ಬಲವರ್ಧನೆ ಆಗಬೇಕು. ಜಾತ್ಯತೀತ ಒಂದು ಸಿದ್ಧಾಂತ ಬಲಗೊಳ್ಳಬೇಕು. ಜಾತ್ಯತೀತ ಸಿದ್ಧಾಂತ ಬಲಗೊಳ್ಳಬೇಕಾದ್ರೆ ನಾವು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ಪಕ್ಷವನ್ನು ಬಲಿಷ್ಠಗೊಳಿಸಬೇಕಾದ ಕ್ರಮ ಒಂದು ಕೆಲಸದಲ್ಲಿ ನಾವು ಯಾರು ಸ್ವಲ್ಪ ಮಾತಾಡಿದ್ದಾರೆ ಅವರನ್ನು ಸ್ವಲ್ಪ ಕರೆದು ಸರಿಪಡಿಸಿ ನಾವು ಪಕ್ಷವನ್ನು ಇನ್ನೂ ಬಲವರ್ಧನೆ ಮಾಡ್ತಕ್ಕಂಥದ್ದು ಮಾಡಬೇಕು. ನಾನು ಅದರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇನೆ. ನಾನು ಮತ್ತೆ ಅದಕ್ಕೆ ಮಾತಾಡೋದಿಲ್ಲ. ಬೇಕಾನಿಸ್ತದೆ ಇಲ್ಲಮ್ಮ, ಅವರ ಅನುಕೂಲಕ್ಕಾಗಿ ಹೇಳುದು. ಸುಮ್ಮನೆ ಅವರಿಗೆ ಗಲಾಟೆ ಬೇಕು, ಅಲ್ಲಿ ಹತ್ಯೆಗಳಾಗಬೇಕು. ಅವರ ಮಕ್ಕಳೇನು ಜೈಲಿಗೆ ಹೋಗುವುದಿಲ್ಲಲ್ಲ, ಅವರ ಮಕ್ಕಳು ಸಾಯುವುದಿಲ್ಲಲ್ಲ. ಭಾಷಣ ಮಾಡಿದ ಕೋಮು ಪ್ರಚೋದನೆ ಭಾಷಣ ಮಾಡುವವರ ಮಕ್ಕಳು ಯಾರಾದ್ರು ಸತ್ತಿದ್ದಾರೆ ಇಲ್ಲಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಯಾರಾದರೂ? ರ್ಯಾಡಿಕಲ್ಸ್ ಲೀಡರ್ಸೇ ರ್ಯಾಡಿಕಲ್ಸ್. ಇಲ್ಲಿ ಬಿಜೆಪಿ ಲೀಡರ್ಸೇ ರ್ಯಾಡಿಕಲ್ಸ್ ಇದ್ದಾರೆ. ಅವರು ಕೋಮು ಪ್ರಚೋದನೆ ಭಾಷಣ ಮಾಡ್ತಾರೆ. ನಾನು ನೇರವಾಗಿ ಮಾತಾಡ್ತಾರೆ. ಅವ್ರ ಮಕ್ಕಳೇನು ಸತ್ತಿದಾರ? ಅವ್ರ ಮಕ್ಕಳು ಜೈಲಿಗೆ ಹೋಗಿದ್ದಾರೆ? ಇಲ್ಲಲ್ಲ, ಯಾರ ಬಡಪಾಯಿ ಮಕ್ಕಳೆಲ್ಲ ಹೋಗಿದ್ದು.